ಆತ್ಮನೇ ನೋಡಿಲ್ಲ ನಾವು, ಆಲ್ರೆಡಿ ದೆವ್ವ ಅಂದರೆ ನಮಗೆ ಭಯ. ಅವ್ರು ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಭಯ. ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊಂತಾರೆ ದೇವ್ರ ಹತ್ರ, ದೇವ್ರು ಕೇಳ್ತಾ ಏನೋ ಇವ್ರಿಗೆ ಅನ್ನೋದು ಗೊತ್ತಿರಲ್ಲ. ಕತ್ತಲಂದರೆ ಭಯ, ದೆವ್ವ ಅಂದರೆ ಭಯ. ಅವ್ರಿಗೆ ಗೊತ್ತಿಲ್ಲ, ಆತ್ಮದ ಸ್ವರೂಪ ಗೊತ್ತಿಲ್ಲ, ಅದಕ್ಕೋಸ್ಕರ ಅವರು ಎದುರುತ್ತಾರೆ. ಸ್ಮಶಾನದಲ್ಲೇ ಶಿವ ಎಲ್ಲಿರ್ತಾನಪ್ಪ? ಸ್ಮಶಾನ ಅಲ್ಟಿಮೇಟ್ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅವರು ಗುಡಿ ಮಾಡ್ಕೊಂಡು ಅಲ್ಲಿ ನೋಡ್ತಾರೆ. ನಾವು ನಮ್ಮ ಧರ್ಮಕ್ಕೆ ಭಯ ಪಡಬೇಕು. ಆಧ್ಯಾತ್ಮದಲ್ಲಿ ನಿಮ್ಮ ಯಾರನ್ನ ಎಲ್ಲಿಡಬೇಕು ಅನ್ನೋದು ಮೊದಲು ಗೊತ್ತಾಗ್ಬಿಡುತ್ತೆ. ನಾನು ನಿಮಗೆ ಧ್ಯಾನನ ಟೀಚ್ ಮಾಡಲ್ಲ, ನಿಮ್ಮನ್ನೇ ನೀವು ಧ್ಯಾನದ ಸ್ಥಿತಿಗೆ ಹೋಗ್ಬೇಕು ಅನ್ನೋಂಗೆ ಮಾಡ್ತೀವಿ. ನನ್ನ ವಿಷನ್ನಿಗೆ ಈ ಮಠ ಅನ್ನೋದು ಭಾಳ ಸೂಕ್ತವಾಗಿತ್ತು. ನಮ್ಗೇನು ಅನ್ಸುತ್ತೆ ಅಂತ ಮನಸ್ಸು, ಯಾರಾದರೂ ಮನೆಗೆ ಬಂದಾಗ ನೀನು ಬಂದಿದ್ದು ಮನ್ಸಿಗೆ ತುಂಬ ಖುಷಿ ಆಯ್ತು ಅಂತೀವಿ. ಯಾರಾದ್ರು ಬೈದಾಗ ನೀನು ಬೈದಿದ್ದು ನನ್ನ ಮನ್ಸಿಗೆ ತುಂಬ ಬೇಜಾರಾಯ್ತು ಅಂತೀವಿ. ಅದೇ ಮನ್ಸು ಎಲ್ಲಿದೆ ಅಂತ ಗೊತ್ತಿಲ್ಲ, ಒಟ್ಟು ಬೇಜಾರಾಗಿದ್ದಂತೂ ಖುಷಿ ಆಗಿದ್ದಂತೂ ಎಮೋಷನ್ ಜೊತೆ ಒಂದು ಮನಸ್ಸಿರುತ್ತೆ. ಇದು ಗೊತ್ತೇ ಇಲ್ಲ ರಿಲ್ಯಾಕ್ಸೇಷನ್ ಹೆಂಗೆ ಮಾಡಬೇಕು ಅಂತ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಸುಮ್ಮನೆ ಕೂತ್ಕೊಂತಾರೆ, ಆ ದೇವ್ರು ಕಾಣಲ್ಲ, ಎಂಥದ್ದು ಇಲ್ಲ. ಫೋಟೋಗೋಸ್ಕರ ದೇವರು ಇವಾಗ ಅದಕ್ಕೆ ಹೋಗ್ತಾರೆ. ಮೋಸ್ಟ್ಲಿ ಎಲ್ಲರೂ ಅದಕ್ಕೆ ಹೋಗ್ತಾರೆ. ಎಲ್ಲರೂ ಇನ್ನು ಸ್ವಲ್ಪ ಬೇರೆ ಬೇರೆದಕ್ಕೆಲ್ಲ ತನ್ನ ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊಂತಾರೆ ದೇವ್ರ ಹತ್ರ. ದೇವ್ರು ಕೇಳ್ತಾ ಏನೋ ಇವ್ರಿಗೆ ಅನ್ನೋದು ಗೊತ್ತಿರಲ್ಲ. ಇವರು ದೇವ್ರಿಗೆ ಒಪ್ಸಕ್ಕೆ ಹೋಗ್ತಾರಲ್ಲ, ಅದೇ ಪ್ರಾಬ್ಲಮ್ ಆಗೋದು. ಯಾಕೆ ದೇವ್ರಿಗೆ ಗೊತ್ತಾಗಲ್ವ ಈಗ ಒಬ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ? ದೇವ್ರಿಗೆ ಗೊತ್ತಾಗುತ್ತಾನೆ. ಯಾಕೆ ಇವ್ರು ಹೋಗಿ ಹೇಳ್ಕೊಳ್ಳೇಬೇಕು? ಅವ್ರ ಮುಂದೆ ಹೋಗಿ ಸುಮ್ಮನೆ ಕೂತ್ಕೊಳ್ಳೋದಲ್ದಲೆ ಅವ್ರಿಗೆ ಯಾಕೆ ಬೇಡ್ಕೋಬೇಕು? ನನಗೆ ಇದೆಲ್ಲ ಕಾನ್ಫ್ಲಿಕ್ಟು. ಯಾಕೆಂದರೆ ನಾವು ದೇವ್ರ ಹತ್ರ ಏನೂ ಬೇಡಬೇಕಾದ ಅವಶ್ಯಕತೆ ಇಲ್ಲ. ಅವನು ಎಲ್ಲವನ್ನು ನಮಗೆ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ. ನೀವು ಇದರಲ್ಲೇ ನೀವೇನಾರು ಹೋರಾಟ ಮಾಡ್ಕೊಂಡು ಬರಬೇಕು ನನ್ನ ಹತ್ರಕ್ಕೆ ಅಂತ. ಸೊ ನಾವು ಇದರಿಂದನೇ ನಾವು ಸೊಲ್ಯೂಷನ್ ಹುಡುಕ್ಬೇಕೇ ಬಿಟ್ಟರೆ ನಾವು ಯಾವಾಗಲೂ ಅವನ ಹತ್ರ ಹೋಗಿ ಕೂತ್ಕೋಬಾರ್ದು. ಸಣ್ಣ ಪುಟ್ಟಕ್ಕೆ ಸೈಟ್ ಮಾರೋಕ್ಕಾಗ್ತಾಯಿಲ್ಲ, ಇದು ಮಾರೋಕ್ಕಾಗ್ತಾಯಿಲ್ಲ ಅಂತ ನಾವು ದೇವ್ರ ಮುಂದೆ ಹೋಗಿ ಕೂತ್ಕೊಂಡಾಗ ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಮಟ್ಟದಂಥ ಜೀವನ ಕಳೆದೋಗ್ಬಿಡುತ್ತೆ. ಚಿಕ್ಕದನ್ನೇ ನಾವು ದೊಡ್ಡದು ಅಂದ್ಕೊಂಡ್ರೆ ಆವಾಗ ದೊಡ್ಡ ಸಿಗಲ್ಲ ನಿಮಗೆ. ಸೊ ನಾವು ಯಾವುದೊಂದು ಚಿಕ್ಕದು ಮಾಡ್ಕೋಬೇಕು, ಯಾವುದೊಂದು ದೊಡ್ಡದು ಮಾಡ್ಕೋಬೇಕು ಅನ್ನೋದು ನಮಗೆ ಭಾಳ ಇಂಪಾರ್ಟೆಂಟು. ಸೊ ಅದಕ್ಕೆ ನಮ್ಮ ದೃಷ್ಟಿಕೋನ ಒಂದು ರೀತಿಯಾದಂಥ ಒಂದು ದಾರಿಗೆ ಒಂದು ರೀತಿಯಾದಂಥ ದಾರಿಗೆ ಬಿದ್ದುಬಿಟ್ರೆ ನಮಗೆ ಅಲ್ಲಿ ದೃಷ್ಟಿಕೋನ ಇದ್ದಾಗ ನಮಗೆ ಅದೇ ಕಾಣ್ತಿರ್ತದೆ. ನಮಗಿದು ಈ ವಾಕ್ ಮಾಡೋದು ಅದು ಕಲ್ಲು ಮುಳ್ಳು ಏನೋ ಆಗಿರಲಿ, ಅಲ್ಲಿಗೆ ಹೋಗಿ ತಲುಪೋ ಅಂಥದ್ದೇ ದೃಷ್ಟಿ ಇರುತ್ತೆ. ಸೊ ಅದು ಇದ್ದೇ ಇರುತ್ತೆ ಅಬ್ವಿಯಸ್ಸಾಗಿ. ನೀವು ಎಲ್ಲ ಒಂದು ಮಾರ್ಗದಲ್ಲೂ ಕೂಡ ಅದು ಇದ್ದೇ ಇರುತ್ತೆ. ನಾವು ಅದನ್ನು ನೋಡ್ದಲ್ಲೇ ಅಲ್ಲಿ ಒಂದು ರೀತಿಯಾದಂತಹ ಒಂದು ದೂರದ ದೃಷ್ಟಿಕೋನ ಇಟ್ಕೊಂಡು ಅಲ್ಲಿನ ಒಂದು ಆನಂದನ ನೋಡಿ ನಾವು ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋದಾಗ ದೇವರಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ದೇವರಿಗೆ ಎಲ್ಲದೂ ಗೊತ್ತಿದೆ, ಅವನು ಎಲ್ಲದನ್ನು ನಿಮಗೆ ಕೊಟ್ಟಿದ್ದಾನೆ. ಅದನ್ನು ಉಪಯೋಗ ಮಾಡ್ಕೊಳೋದಷ್ಟೇ ನಿಮಗೆ ಬಿಟ್ಟಿರೋದು. ಸೊ ಅದಕ್ಕೆ ನಾವು ಏನು ಮಾಡಬೇಕು? ಧ್ಯಾನ ಮಾಡಬೇಕಷ್ಟೆ. ನಾವು ಅದಕ್ಕೆ ಧ್ಯಾನದಿಂದ ಅವನನ್ನು ಹೊಲಿಸ್ಕೊಳ್ಳಬೇಕು ಬಿಟ್ಟರೆ, ನಮ್ಮ ಪರಿಶ್ರಮ ನಮ್ಮ ಸಾಧನೆಯಿಂದ ಅವನನ್ನು ಗ್ರಹಿಸಬೇಕು ಬಿಟ್ಟರೆ, ನಾವು ಅವನಿಗೆ ಡಿಮ್ಯಾಂಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮ್ಯಾಕ್ಸಿಮಮ್ ಹೋಗಲಿ ಗ್ರೇಸ್ ಮಾರ್ಕ್ ಹಾಕಿ ಅಂತ ತಳ್ಬೋದು. ಆದರೆ ನಿಜವಾದಂತಹ ದೊಡ್ಡ ಅನುಭವಗಳು ಕುಂಠಿತ ಆಗ್ತವೆ. ಸೊ ಈಗ ಧ್ಯಾನದ ಬಗ್ಗೆ ಹೇಳ್ತಿದ್ದೆ. ಯಾವಾಗ ನಮಗೆ ಭೌತಿಕ ಸ್ಥಿತಿ, ಭೌತಿಕ ಸಾಮರ್ಥ್ಯ ಮತ್ತು ಮಾನಸಿಕ ಸಾಮರ್ಥ್ಯಗಳು ಅರ್ಥ ಆಗ್ತವೋ ಆವಾಗಷ್ಟೇ ನಮಗೆ ಸೂಕ್ಷ್ಮವಾಗಿರ್ತಕ್ಕಂತಹ ಒಂದು ಡೈಮೆನ್ಷನ್ನು ಓಪನ್ ಆಗೋದು ನಮ್ಮೊಳಗೆ. ಈಗ ಸೂಕ್ಷ್ಮವಾಗಿರ್ತಕ್ಕಂಥ ಡೈಮೆನ್ಷನ್ ಅಂದರೆ ಏನು? ನಮ್ಮೊಳಗಿರ್ತಕ್ಕಂಥ ಆತ್ಮದ ಒಂದು ಶಕ್ತಿ, ಅಥವಾ ಒಂದು ಶಕ್ತಿ ನಮ್ಮೊಳಗೆ ಎಲ್ಲರಿಗೂ ಒಂದು ಶಕ್ತಿ ಇದೆ ಅಲ್ವಾ ಒಳಗಡೆಯಿಂದ. ಸೊ ಈ ಆತ್ಮದ ಶಕ್ತಿ ಹೆಂಗಿದೆ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ನಾವು ಈಗ ಆಲ್ರೆಡಿ ಆತ್ಮನೇ ನೋಡಿಲ್ಲ ನಾವು, ಆಲ್ರೆಡಿ ದೆವ್ವ ಅಂದರೆ ನಮಗೆ ಭಯ. ಆತ್ಮನೇ ಗೊತ್ತಿಲ್ಲ ನಮಗೆ ಎಲ್ಲಿದೆ, ಎಲ್ಲಿ ನಮ್ಮ ದೇಹದೊಳಗೆ ನಮ್ಮ ಒಳಗಡೆ ಎಲ್ಲರೂ ಒಂದು ಕಡೆ ಆತ್ಮ ಅನ್ನೋದು ನಿಮಗೆ ಗೊತ್ತಾದರೆ ಹೊರಗಡೆ ಇರ್ತಕ್ಕಂಥ ದೆವ್ವಕ್ಕೆ ಭಯ ಪಡಬೇಕು. ನಮಗೇನೂ ಗೊತ್ತಿಲ್ಲ, ಸುಮ್ಮನೆ ನಮಗೆ ಭಯ. ಕತ್ತಲಂದರೆ ಭಯ, ದೆವ್ವ ಅಂದರೆ ಭಯ, ಮತ್ತು ಇನ್ನೇನೇನೋ ಅಂದರೂ ಭಯನೇ. ನಮಗೆ ಗೊತ್ತಿಲ್ಲದ ಒಂದಿಷ್ಟು ಏನೋ ಒಂದು ವಿಚಾರಗಳಿಗೆ ನಮ್ಮ ಭಾಳ ಭಯನ ಪಟ್ಟಿದ್ದೀವಿ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ, ಯಾವಾಗಿನ ಮನಸ್ಸಿನ ಆಳ ಮತ್ತು ಭೌತಿಕತೆಯ ಆಳನ ನೀವು ತಿಳ್ಕೊತೀರ, ಆವಾಗಷ್ಟೇ ಆತ್ಮದ ಸಂಪೂರ್ಣತೆ ನಿಮಗೆ ಬರೋದು. ಯಾವಾಗ ಇದರಲ್ಲೇ ಇಂಬ್ಯಾಲೆನ್ಸ್ ಆಗ್ತಾಯಿರ್ತೀವೋ ನಮಗೆ ಭೌತಿಕ ಶಕ್ತಿನೂ ಗೊತ್ತಾಗಲ್ಲ, ಮಾನಸಿಕವಾಗಿರ್ತಕ್ಕಂಥ ಶಕ್ತಿನೂ ಗೊತ್ತಾಗ್ದಲೇ ಇದ್ದಾಗ ಆತ್ಮದ ಶಕ್ತಿ ಹೆಂಗೆ ಗೊತ್ತಾಗುತ್ತೆ? ಆತ್ಮದ ಪರಿಪೂರ್ಣ ಜ್ಞಾನ ಹೆಂಗೆ ಗೊತ್ತಾಗುತ್ತೆ? ಸೊ ಇದು ಎಲ್ಲದೂ ಆಗಬೇಕು ಅಂದಾಗ ನಾವು ಸನ್ಯಾಸಿಗಳು ಆಗಬೇಕು ಅಂತಲೇ ತಿಳ್ಕೊಳೋದು. ಅದ್ರ ಹೊರತಾಗಿ ಬೇರೆ ಥರ ಥಾಟ್ಸ್ ಬರೋಲ್ಲ. ಅದಕ್ಕೋಸ್ಕರ ನಮ್ಮೊಳಗೆ ಇರ್ತಕ್ಕಂಥ ಸೂಕ್ಷ್ಮ ಆತ್ಮದ ಒಂದು ವಿಚಾರಗಳನ್ನು ತಿಳ್ಕೋಬೇಕು ಅಂದರೆ, ನಮ್ಮೊಳಗಿರ್ತಕ್ಕಂಥ ಶಕ್ತಿಯ ಒಂದು ವಿಚಾರಗಳನ್ನು ತಿಳ್ಕೋಬೇಕು ಅಂದರೆ ಭೌತಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿನ
ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಅನುಭವ ತಂದ್ಕೊಂಡ್ರೆ ಮಾತ್ರ ಆತ್ಮಶಕ್ತಿನ ನಾವು ನೋಡ್ಬೋದು, ಇಲ್ಲ ಅಂದರೆ ನೋಡೋಕ್ಕಾಗಲ್ಲ. ಆತ್ಮಕ್ಕೆ ಜೀವ ಇದೆಯಾ? ಆತ್ಮಗಳ ವಿಷಯ ಬಂದಾಗ ನೀವು ಹೇಳ್ದಂಗೆ ಆತ್ಮ ಇರುತ್ತೆ, ಬೇರೆಯವ್ರ ಆತ್ಮನ ಜೊತೆ ನಾವು ಮಾತಾಡ್ಬೋದು, ಅಥವಾ ಸತ್ತ ನಂತರ ಕೂಡ ಆ ಥರ ಏನಾದರೂ ಉಂಟಾ? ತುಂಬ ಅದ್ರ ಉಂಟು. ಬಗ್ಗೆ ಏನು ಹೇಳ್ತೀರಾ? ಅದೇ ನಾವು ಏನು ಮಾಡ್ತೀವಿ ಅಂದರೆ, ಈಗ ನಾನು ನಿಮಗೊಂದು ಕತೆ ಹೇಳ್ತೀನಿ ಅಂತ ತಿಳ್ಕೊಳ್ಳಿ. ಆತ್ಮ ಅಂದರೆ ನಮಗೆ ಥಾಟ್ ಬರೋದೇ ಹಂಗೆ ಅಲ್ವಾ? ಆತ್ಮ ಅಂದರೆ ನೆಗೆಟಿವ್ ಎನರ್ಜಿ, ಮತ್ತು ಏನೋ ಒಂದಿರುತ್ತೆ. ಯಾರೋ ಒಬ್ಬರು ನಮಗೆ ದೈಹಿಕವಾಗಿಲ್ಲ ಅಂದರೂ ಕೂಡ ಅವ್ರ ಆತ್ಮ ಇಲ್ಲೆಲ್ಲ ಇರುತ್ತೆ, ಆ ರೀತಿ ಇರುತ್ತೆ. ಅಲ್ಲ, ಇರುತ್ತೆ, ನಮಗೆ ಕಣ್ಣಿಗೆ ಕಾಣಿಸ್ಬೇಕಲ್ಲ. ಈಗ ನೀವು ಕಣ್ಣಿಗೆ ಕಾಣಿಸೋದನ್ನು ನಂಬ್ತಿರೋ, ಕಣ್ಣಿಗೆ ಕಾಣ್ದಿಲ್ದಿರೋದು ನಂಬ್ತಿರೋ? ಕಣ್ಣಿಗೆ ಕಾಣಿಸೋದನ್ನ ನಂಬ್ತೀವಿ. ಕೆಲವೊಮ್ಮೆ ರಾತ್ರಿ ಆಯಿತು ಅಂದರೆ ಕಣ್ಣಿಗೆ ಕಾಣ್ದಿರೋದೆಲ್ಲ ಬಂದ್ಬಿಡುತ್ತೆ. ಅದು ನಿಮ್ಮ ಮೌಢ್ಯತೆ ಅಂತ ನಾನು ಹೇಳ್ತೀನಿ. ನಿಮಗೆ ಕಣ್ಣಿಗೆ ಕಾಣ್ರೆ, ನಿಮ್ಮ ಅನುಭವಕ್ಕೆ ಬಂದರೆ ಮಾತ್ರ ಅದನ್ನು ನಂಬಬೇಕು, ಇಲ್ಲ ಅಂದರೆ ಅದನ್ನು ನಂಬಬೇಡ್ದು. ಅದನ್ನು ನಾವು ಅಜ್ಞಾನ ಅಂತ ಹೇಳ್ತೀವಿ. ಅಂದರೆ ಇಲ್ಲ ಅಂತಿಲ್ಲ, ನಿಮಗೆ ಅರ್ಥ ಆಗಿದೆಯಾ, ನಿಮಗಿದೆಯಾ, ಬೈತೇನೆ ಅಂತ ತಿಳ್ಕೊಬೇಡ್ರಿ. ಇಲ್ಲಪ್ಪ, ನಾವು ಹಂಗೆ ಎಲ್ಲ ಅಂದ್ಕೊಳ್ಳಲ್ಲ. ನಿಮಗೆ ಕಣ್ಣಿಗೆ ಕಾಣ್ದಿಲ್ದಿರೋದು ನಿಮಗಿಲ್ಲ ಅಂದ್ಕೊಳೋದು, ನಿಮಗಿಲ್ಲ ಅಂತದ್ದು ಫಸ್ಟ್ ತಿಳ್ಕೊಬೇಕು ಮೊದಲು. ನೀವು ಯಾವುದನ್ನು ಕಣ್ಣಿಂದ ಗ್ರಹಿಸ್ತೀರಾ, ನಿಮಗೆ ಅನುಭವದಿಂದ ಗ್ರಹಿಸ್ತೀರಾ, ಅದಿಲ್ಲ, ಅದು ಇದೆ ಅಂತ ತಿಳ್ಕೊಬೇಕು. ಯಾವುದನ್ನು ಅನುಭವದಿಂದ ಗ್ರಹಿಸ್ತೀರಾ, ಕಣ್ಣಿಂದ ನೋಡ್ತೀರಾ, ಅದಿದೆ ಅಂತ ತಿಳ್ಕೊಂಡು. ಮತ್ತು 99% ಜನ ರಾತ್ರಿ ಟೈಮ್ ಆದರೆ ಒಂಟಿಯಾಗಿ ಓಡಾಡಬೇಕಂದ್ರೆ ಭಯ ಪಡ್ತಾರೆ. ಮೌಢ್ಯ. ಅವ್ರಿಗೆ ಗೊತ್ತಿಲ್ಲ, ಆತ್ಮದ ಸ್ವರೂಪ ಗೊತ್ತಿಲ್ಲ, ಅದಕ್ಕೋಸ್ಕರ ಅವರು ಹೆದರುತ್ತಾರೆ. ಆತ್ಮದ ಸ್ವರೂಪ ಗೊತ್ತಿದ್ದವರಿಗೆ ಸ್ಮಶಾನದಲ್ಲೇ ಶಿವ ಎಲ್ಲಿರ್ತಾನಪ್ಪ? ಸ್ಮಶಾನ ಅಲ್ವಾ, ದೇವ್ರಲ್ವಾ, ಅವ್ರನ್ನೆಲ್ಲ ಮತ್ತೆ ಗುಡಿಯಲ್ಲಿಟ್ಟು ನೀವು ಪೂಜೆ ಮಾಡ್ತೀರಾ? ಅವ್ರು ಅಂಥ ವ್ಯಕ್ತಿ ಸ್ಮಶಾನದಲ್ಲಿರ್ತಾರೆ, ನೀವು ಸ್ಮಶಾನದಲ್ಲಿ ತಾನೇ ಅವ್ರನ್ನ ನೋಡಬೇಕು. ಯಾಕೆ ಸ್ಮಶಾನಕ್ಕೆ ಯಾಕೆ ಕೊಡೋಗಲ್ಲ? ಯಾಕೆ ಅಂದರೆ ಭಯ, ಯಾಕೆ ಅಂದರೆ ಮೌಢ್ಯತನ, ಜನಗಳಲ್ಲಿರ್ತಕ್ಕಂಥದ್ದು ಮೌಢ್ಯತನ. ಯಾಕೆ ಅಂತ ಹೇಳಿದ್ರೆ, ಅವರು ಭೋಗದ ವ್ಯವಸ್ಥೆನಲ್ಲೇ ಇರೋದಕ್ಕೆ ಯಾವಾಗಲೂ ಕೂಡ ಇಚ್ಛೆ ಪಡ್ತಾರೆ. ಭೋಗ ಅಂತ ಹೇಳಿದ್ರೆ ಯಾವಾಗಲೂ ಸುಖವಾಗಿ, ಬರೀ ದೈಹಿಕ ಸುಖಕ್ಕೋಸ್ಕರನೇ ಅವ್ರ ಜೀವನ ಇರೋದು ಅಂತ ತಿಳ್ಕೊಂಡು, ಆ ದೈಹಿಕ ಸುಖವೇ ಅಲ್ಟಿಮೇಟ್ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅವರು ಗುಡಿ ಮಾಡ್ಕೊಂಡು ಅಲ್ಲಿ ನೋಡ್ತಾರೆ. ಯಾವಾಗ ನಿಜವಾದ ಸತ್ಯದ ದರ್ಶನ ಆಗುತ್ತೋ, ಯಾವಾಗ ರೋಗ ಬರುತ್ತೋ ದೇಹಕ್ಕೆ, ಆವಾಗ ಅವ್ರಿಗೆ ಗೊತ್ತಾಗುತ್ತೋ, ಓ ಇದಲ್ಲ, ಸ್ವಲ್ಪ ಬೇರೆ ಥರ ಜೀವನ ಇದೆ ಅಂತ ಗೊತ್ತಾಗಿ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಅದಕ್ಕೋಸ್ಕರ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನು ಅನುಭವದಿಂದ ಗ್ರಹಿಸಬೇಕು. ಇನ್ಫ್ಯಾಕ್ಟ್ ನಿಮಗೆ ಆಧ್ಯಾತ್ಮದ ವಿಚಾರಗಳು ಒಳಗಡೆ ಹೋದಂಗೆ ನಿಮಗೆ ಭಯನೇ ಇರಲ್ಲ, ಯಾವುದ್ರ ಬಗ್ಗೆನೂ ಭಯ ಇರಲ್ಲ. ನಿಮಗೆ ಗೊತ್ತಿಲ್ಲದ ಬಗ್ಗೆ ನೀವು ಯಾಕೆ ಭಯ ಪಡ್ಕೋಬೇಕು? ಇಟ್ಸ್ ಎ ಸಿಂಡ್ರೋಮ್ ಅಲ್ವಾ? ಒಂಥರ ಭಯ ಅನ್ನೋದು ಇರಬೇಕು. ಯಾವುದಕ್ಕೆ ಭಯ ಪಡಬೇಕು? ನಾವು ನಮ್ಮ ಧರ್ಮಕ್ಕೆ ಭಯ ಪಡಬೇಕು. ನಾವೆಲ್ಲರೂ ಚ್ಯುತಿ ಮಾಡ್ದಲೇ, ಅದನ್ನು ಚ್ಯುತಿ ಮಾಡ್ದಲೇ ನಾವು ನೇರವಾಗಿ ಹೋಗ್ತಾ ಇದ್ದೀವ ಅನ್ನೋ ಅದಕ್ಕೆ ಭಯ ಪಡಬೇಕು. ನಾವು ದೊಡ್ಡ ವಿಚಾರಗಳಿಗೆ ಭಯ ಪಡಬೇಕು, ಬಿಟ್ಟರೆ ಈ ಸಣ್ಣ ವಿಚಾರಕ್ಕೆಲ್ಲ ಭಯ ಪಡಬಾರ್ದು. ನಾವು ಸಾಮಾಜಿಕ ವ್ಯವಸ್ಥೆನಲ್ಲಿ ಎಲ್ಲರನ್ನೂ ತಾಂಡೋಗ್ತಾ ಇದ್ದೀವಿ, ಅದಕ್ಕೆ ಭಯ ಇರಬೇಕು. ನಮ್ಮ ಸಾಮಾಜಿಕ ರೆಸ್ಪಾನ್ಸಿಬಿಲಿಟೀಸ್ನೆಲ್ಲ ನಾವು ಫುಲ್ಫಿಲ್ ಮಾಡ್ತಾಯಿದ್ದೀವ, ನಿಜವಾಗ್ಲೂ ಒಬ್ಬರು ಮನುಷ್ಯರಿಗೆ ಸಹಾಯ ಮಾಡ್ತಾಯಿದ್ದೀವ, ಅದ್ರ ಮೇಲೆ ಒಂದು ಭಯ ಇರಬೇಕು. ಈಗ ಅದ್ರ ಬಗ್ಗೆ ಭಯನೇ ಇಲ್ಲ. ಯಥೇಚ್ಛವಾಗಿ ನಾನು ನಿನಗೆ ಮೋಸನೇ ಮಾಡ್ತಾಯಿದ್ದೀನಿ, ಯಥೇಚ್ಛವಾಗಿ ಅಂದರೆ ನಾನು ಓಪನಾಗಿ ಸುಳ್ಳು ಹೇಳ್ತಾಯಿದ್ದೀನಿ, ಬೇರೆಯವ್ರಿಗೆ ಮೋಸ ಮಾಡ್ತಾಯಿದ್ದೀನಿ, ಅದ್ರ ಬಗ್ಗೆ ಒಂದಿಷ್ಟು ಭಯ ಇಲ್ಲ. ದೆವ್ವ ಕಂಡ್ರೆ ಭಯ, ಅವ್ರು ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಭಯ. ಯಾವುದರಲ್ಲಿ ಭಯ ಇರಬೇಕು ಅಂದರೆ, ಒಬ್ಬ ವ್ಯಕ್ತಿಗೆ ಸುಳ್ಳು ಹೇಳ್ಬೇಕಾದ್ರೆ ಭಯ ಇರಬೇಕು, ಒಬ್ಬ ವ್ಯಕ್ತಿಗೆ ಮೋಸ ಮಾಡ್ಬೇಕಾದ್ರೆ ಭಯ ಇರಬೇಕು. ಅದರಲ್ಲಿಲ್ಲದ ಭಯ ಕಣ್ಣಿಗೆ ಕಾಣ್ದಿಲ್ದಿರೋ ಅಂಥ ದೆವ್ವಗಳ ಮೇಲೆ ಪಟ್ಟರೆ ಏನು ಉಪಯೋಗ? ಸೊ ಅದಕ್ಕೆ ಆಧ್ಯಾತ್ಮದ ವಿಚಾರಗಳೆಲ್ಲವೂ ಕೂಡ ನಿಮ್ಮನ್ನು ಸೂಕ್ಷ್ಮತೆಗೆ ತಗೊಂಡೋಗುತ್ತೆ. ಅಲ್ಲಿ ನಿಮಗೆ ಯಾವುದಕ್ಕೆ ಭಯ ಪಡಬೇಕು, ಯಾವುದಕ್ಕೆ ಭಯ ಪಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಸೊ ಹಂಗಾಗಿ ನಿಮಗೆ ಈ ಭಯದ ವಿಚಾರನೇ ಬರಲ್ಲ. ಆತ್ಮಗಳು ಅದರ ಸ್ವರೂಪ ಅರ್ಥ ಆದ ತಕ್ಷಣವೇ ನಿಮಗೆ ಭಯ ಅನ್ನೋದೇ ಹೋಗುತ್ತೆ. ನೀವು ಎಲ್ಲರೂ ಓಡಾಡ್ತೀರಾ, ಯಾವುದನ್ನಾರು ಕ್ರಿಮೇಷನಿಗೆ ಹೋಗ್ತೀರಾ, ಎಲ್ಲರೂ ನಿಮಗೆ ಭಯನೇ ಹೊರಟೋಗ್ಬಿಡುತ್ತೆ. ದೇವ್ರ ಮೇಲಿರ್ತಕ್ಕಂಥ ಭಯ, ದೇವ್ರದ ಮೇಲಿರ್ತಕ್ಕಂಥ ಭಯ, ಜೀವನದ ಮೇಲಿರ್ತಕ್ಕಂಥ ಭಯ, ಆಚಾರ ವಿಚಾರಗಳ ಮೇಲಿರ್ತಕ್ಕಂಥ ಭಯ, ಮತ್ತು ಧರ್ಮದ ಮೇಲಿರ್ತಕ್ಕಂಥ ಭಯ, ಜನಗಳ ಮೇಲಿರ್ತಕ್ಕಂಥ ಭಯ, ಇವೆಲ್ಲವೂ ಕೂಡ ಸರ್ವನಾಶ ಆಗೋವಂಥದ್ದೇ ಆಧ್ಯಾತ್ಮದ ವಿಚಾರಗಳಲ್ಲಿ. ಯಾಕೆಂದರೆ ಈ ಭಯಗಳನ್ನು ಒಡೆಯೋದೇ ಅಧ್ಯಾತ್ಮ. ಯಾಕೆಂದರೆ ನಿಮಗೆ ಇವಾಗ ನಿಮ್ಮ ಅಪ್ಪ ಅಮ್ಮನ ಎಲ್ಲಿ ನೋಡಬೇಕು ಅನ್ನೋದು ಗೊತ್ತಿಲ್ಲ. ನಾನು ಹೇಳ್ತಿರೋದು ಯಾಕೆಂದರೆ ತಕ್ಷಣಕ್ಕೆ ಯಾರ ಮೇಲೆ ನಿಮಗೆ ಲವ್ ಆಗಿಬಿಡುತ್ತೆ, ಅಪ್ಪ ಅಮ್ಮ ನೆಗ್ಲೆಕ್ಟ್ ಆಗಿಬಿಡ್ತಾರೆ,
ಅವರೇ ಜಾಸ್ತಿ ಆಗ್ಬಿಡ್ತಾರೆ, ಅವರು ನಿಮಗೆ ಮೋಸ ಮಾಡ್ತಾರೆ. ಆವಾಗ ಅಪ್ಪ ಅಮ್ಮನ ನೀವು ಮತ್ತೆ ಹೋಗಿ ಹಿಂಗೆ ಅನ್ನೋಕ್ಕಾಗಲ್ಲ. ಅಂದರೆ ನಿಮ್ದು ಎಲ್ಲಿದೆ ಮನಸ್ಥಿತಿ? ಯಾರನ್ನ ಎಲ್ಲಿಡಬೇಕು ಅನ್ನೋದೇ ಗೊತ್ತಿಲ್ವಲ್ಲ. ಯಾರೋ ಬೇರೆಯವರು ಬರ್ತಾರೆ, ಅವಾಗ ಇವ್ರನ್ನ ನೆಗ್ಲೆಕ್ಟ್ ಮಾಡ್ತೀರಾ. ಯಾರೋ ಬೇರೆಯವ್ರು ಬರ್ತಾರೆ, ಇವ್ರನ್ನ ನೆಗ್ಲೆಕ್ಟ್ ಮಾಡ್ತೀರಾ. ಅವಾಗ ನಿಮ್ಮದು ಅಲ್ಲಿಗೆ ನಿಮ್ಮದು ಎನರ್ಜಿ, ನಿಮ್ಮದು ಅಲ್ಲಿಗೆ ಏನಾಯಿತು ನಿಮಗೆ? ಯಾಕೆ ನಿಮಗೆ ಪ್ರಿಯಾರಿಟೀಸ್ ಯಾಕೆ ಚೇಂಜ್ ಆಗ್ತದೆ? ಯಾರನ್ನ ಎಲ್ಲಿಡಬೇಕು ಅನ್ನೋದು ನಿಮಗೆ ಮೊದಲೇ ಗೊತ್ತಾಗ್ಬಿಟ್ರೆ ಇವರು ನಲ್ಲಿಡ್ತೀರಾ, ಇವರು ನಿಲ್ಲಿಡ್ತೀರಾ, ಇವರು ನಿಲ್ಲಿಡ್ತೀರಾ. ಅಪ್ಪ ಅಮ್ಮನ ಎಲ್ಲಿಡಬೇಕು ಅನ್ನೋದು ಗೊತ್ತಾಗುತ್ತೆ, ಅಣ್ಣ ತಮ್ಮಂದ್ರುಗಳನ್ನ ಎಲ್ಲಿಡಬೇಕು ಅನ್ನೋದು ಗೊತ್ತಾಗುತ್ತೆ, ತನ್ನ ಸ್ವಂತದವ್ರನ್ನ ಅಂದರೆ ಒಡನಾಟದಲ್ಲಿ ಇದ್ದವ್ರನ್ನ ಎಲ್ಲಿಡಬೇಕು ಗೊತ್ತಾಗುತ್ತೆ, ಫ್ರೆಂಡ್ಸನ್ನ ಎಲ್ಲಿಡಬೇಕು ಅಂತ ಗೊತ್ತಾಗುತ್ತೆ, ಒಬ್ಬ ಹೆಂಡ್ತಿನೆಲ್ಲಿಡಬೇಕು, ಗಂಡನ್ನೆಲ್ಲಿಡಬೇಕು ಅಂತ ಒಂದು ಪರಿಕಲ್ಪನೆ ನಮಗೆ ಬಂದ್ಬಿಡುತ್ತೆ. ನಮಗೆ ಇಲ್ದಿರೋ ಭಯಗಳಿದ್ದಾಗ ಇವ್ರನ್ನ ಎಲ್ಲಿಡಬೇಕು ಅನ್ನೋದೇ ಗೊತ್ತಾಗಲ್ಲ. ಯಾರ್ಯಾರನ್ನ ಎಲ್ಲಿಗೆ ಹತ್ರ ತಗೋಬೇಕು, ಯಾರ್ಯಾರನ್ನ ಇಷ್ಟರ ಮಧ್ಯದಲ್ಲಿ ನೀವು ಎಲ್ಲಿರಬೇಕು ಅಂತಲೂ ಗೊತ್ತಾಗಲ್ಲ. ಕರೆಕ್ಟಾ? ಇಷ್ಟು ಜನಗಳ ಮಧ್ಯದಲ್ಲಿ ನೀವೆಲ್ಲಿರಬೇಕು ಅನ್ನೋ ನಿಮ್ಮೊಳಗೇ ನೀವೆಲ್ಲಿರಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಮತ್ತು ಜೀವನ ವೇಸ್ಟ್ ಅಲ್ಲ. ಈ ಜೀವನ ನಂದು, ನಾನು ಬದುಕೋ ಅಂಥದ್ದು, ನಾನು ಎಲ್ಲಿರಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ವೇಸ್ಟ್ ಅಲ್ಲ ಜೀವನ. ಅದಕ್ಕೋಸ್ಕರ ಆಧ್ಯಾತ್ಮದಲ್ಲಿ ನಿಮ್ಮ ಯಾರನ್ನು ಎಲ್ಲಿಡಬೇಕು ಅನ್ನೋದು ಮೊದಲು ಗೊತ್ತಾಗ್ಬಿಡುತ್ತೆ. ಆವಾಗ ನೀವು ಸೆಟ್ರೇಟ್ ಮಾಡ್ಕೊಬಿಡ್ತೀರಿ ಎಲ್ಲರೂ. ಅದಕ್ಕೋಸ್ಕರ ಧ್ಯಾನ ಇರೋದು, ಅದಕ್ಕೋಸ್ಕರ ಆಧ್ಯಾತ್ಮ ಇರೋದು. ಇದರಿಂದ ಆಚೆಗೆ ಏನಾರು ಇದೆಯಾ ಅಂತ ನೋಡೋದಕ್ಕೆ ಅದು ಬೇರೆ ವಿಚಾರ. ಮೊದಲು ಇವ್ರನ್ನ ಕ್ರಾಸ್ ಮಾಡಬೇಕಲ್ಲ, ಈ ಬೌಂಡ್ರಿನಲ್ಲೇ ನಾವು ಸಾಕು ಅಂತ ಇದ್ದರೆ ಪ್ರಾಬಬಲಿ ಸಾಕು, ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಜೀವನ ಮಾಡೋಕ್ಕೆ ಸಾಕು. ಬಟ್ ಏನೂ ಅರ್ಥ ಆಗಲ್ಲ, ಇವರಲ್ಲಿ ಯಾವ ದೇವ್ರನ್ನೂ ಕಾಣೋಕ್ಕಾಗಲ್ಲ. ಇದನ್ನು ಮುಂದುವರೆದಂಥ ಭಾಗನೇ ನಿಮಗೆ ಅಲ್ಲಿ ಕಾಯ್ತಾ ಇರ್ತಾನೊಬ್ಬ ಶಕ್ತಿ, ಕಾಯ್ತಾ ಇರುತ್ತೆ ನಿಮ್ಮನ್ನು. ಇದನ್ನೆಲ್ಲ ದಾಟ್ಕೊಂಬಂದರೆ ಮಾತ್ರ ನಿಮಗೆ ಒಂದು ಶಕ್ತಿ ರೂಪದಲ್ಲಿ ಇರುತ್ತೆ. ಅದಕ್ಕೋಸ್ಕರ ಈ ಆಧ್ಯಾತ್ಮ ಅನ್ನೋದು ಬಹುಪಾಲು ಯಾರ್ಯಾರನ್ನ ಎಲ್ಲೆಲ್ಲಿಡಬೇಕು, ಯಾರ್ಯಾರನ್ನ ಹೆಂಗಿರಬೇಕು, ಒಂದು ಸ್ಟ್ರಕ್ಚರ್ಡಾಗಿ ಎಲ್ಲೆಲ್ಲ ಯಾರ್ಯಾರು ಇರಬೇಕು ಅನ್ನೋದೇ ಆಧ್ಯಾತ್ಮ. ಇವತ್ತಿನ ಜನ್ರೇಷನ್ ಹೆಂಗಾಗಿದೆ ಅಂತ ಹೇಳಿದರೆ, ನೀವು ಹೇಳ್ದಂಗೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ, ಮತ್ತು ಬದುಕು ಅಂದರೆ ಏನು ಅಂತಲೂ ಗೊತ್ತಿಲ್ಲ. ಆಧ್ಯಾತ್ಮ ಅಂತ ಹೇಳಿದರೆ ಕೂಡ ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸ್ಕೊಂಡು ಎಲ್ಲರೂ ಯೋಚನೆ ಮಾಡೋದು ಒಂದೇ, ಪೂಜೆ ಪುರಸ್ಕಾರ ಮಂತ್ರ ಜಪ ಇದನ್ನೆಲ್ಲ ಮಾಡ್ಕೊಂಡಿರಬೇಕು ಅಂತೇಳಿ. ಆಧ್ಯಾತ್ಮ ಏನೋ ಸ್ಪಿರಿಚುಯಾಲಿಟಿ ಅನ್ನೋ ಪದ ಕೇಳಿದರೆ ಸಾಕು, ಕೇವಲ ಎಲ್ಲವನ್ನು ಬಿಟ್ಟು ಹೋಗಬೇಕು ಅಂತ. ನೀವು ಹೇಳಿದ ಪ್ರಕಾರ ಬದುಕಲ್ಲೇ ಇಟ್ಕೊಂಡು ಎಲ್ಲರ ಜೊತೆಲ್ಲ ಇಟ್ಕೊಂಡು ಹ್ಯಾಪಿನೆಸ್ ಕಂಡ್ಕೊಳ್ಬೇಕು ಅನ್ನೋದಕ್ಕೆ ಬಹುಮುಖ್ಯವಾಗಿ ಬೇಕಾಗಿರೋದು ಆಧ್ಯಾತ್ಮ ಅಂತ ಹೇಳಿ. ಅದಕ್ಕೆ ವಿವಿಧ ರೀತಿಯ ತರಗತಿಗಳನ್ನು ನೀವು ಮಾಡ್ತೀರಾ ಅಂತ ಹೇಳಿದರೆ, ಬ್ಯಾಚ್ ವೈಸ್ ಎಲ್ಲ ಮಾಡ್ತೀರಾ ಅಂತ ಹೇಳಿದರೆ, ಸಮಯ ಏನಾದರೂ ಇದೆ, ಯಾವ ಸಮಯದಲ್ಲಿ ಮಾಡ್ತೀರಾ, ಇಂತಿಷ್ಟು ಸಮಯ ಅಂತ ಇದೆ? ನಮ್ಮದು ಒಂದು ಟೀಮ್ ಇದೆ, ಶೂನ್ಯ ಫೌಂಡೇಶನ್ ಅಂತ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ನಾವು ಸಮಯಗಳನ್ನು ನಿಗದಿತ ಮಾಡಿರ್ತೀವಿ. ಬೆಳಗ್ಗೆಯಿಂದ ಸ್ಟಾರ್ಟ್ ಆದರೆ ನಮ್ಮದು ಸಂಜೆ ತನಕನೂ ಮಾಡ್ತೀವಿ. ಈಗ ಒಬ್ಬರು ಪ್ರೊಫೆಷ್ನಲಿಸ್ಟ್ ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಇವ್ರಿಗೆಲ್ಲರಿಗೂ ಕೂಡ ಕನ್ವೀನಿಯೆಂಟ್ ಆಗೋ ಥರ ನಾವು ಡೇ ಫುಲ್ಲು ಮಾಡ್ತೀವಿ. ಸೊ ಇವಾಗ ಹೌಸ್ ವೈಫ್ ಇದ್ದರೆ ಅವ್ರಿಗೆ 11 ಗಂಟೆ ಮೇಲೆ, ಈಗ ಬೆಳಗ್ಗೆ ಆಫೀಸಿಗೆ ಹೋಗೋರಿದ್ದರೆ ಅವರಿಗೆ ಒಂದು 5 ಗಂಟೆಯಿಂದ ಈ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, 9 ಗಂಟೆಯಿಂದ ಈ ಥರ ಅವ್ರಿಗೆ ಕನ್ವೀನಿಯೆಂಟಾಗಿ. ಬಟ್ ನಾವು ಥ್ರೂಔಟ್ ದ ಡೇ ಮಾಡ್ತೀವಿ ಆನ್ಲೈನಲ್ಲಿ. ಆಫ್ಲೈನಲ್ಲಿ ಕ್ಲಾಸಸ್ಗಳು ವೆರಿ ರಿಸ್ಟ್ರಿಕ್ಟೆಡ್ ಆಗಿರ್ತವೆ, ಎಲ್ಲೆಲ್ಲಿ ಪ್ಲೇಸಸ್ ರಿಸ್ಟ್ರಿಕ್ಟೆಡ್ ಆಗಿರ್ತವೆ. ಬೆಂಗಳೂರಲ್ಲಿ ಮಾಡಿದ್ರೆ ಬೆಂಗಳೂರಲ್ಲಿ, ಮೈಸೂರಲ್ಲಿ ಮಾಡಿದ್ರೆ ಮೈಸೂರಲ್ಲಿ, ಈ ಥರ ರಿಸ್ಟ್ರಿಕ್ಟೆಡ್. ಇಲ್ಲ ಮಾಡಲೇಬೇಕು ಅಂದರು ಆನ್ಲೈನಲ್ಲಿ ಮಾಡ್ತಾರೆ. ಒಂದಿಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಒಂದು 9 ದಿನಗಳ ಕಾಲ 1.5 hour ಕೂತ್ಕೊಂಡು ಆನ್ಲೈನಲ್ಲೇ ಮಾಡ್ತಾರೆ. ಆ ವ್ಯವಸ್ಥೆನ ಕಲ್ಪಿಸಿ. ಒಂದು ದಿನ ಈ ಧ್ಯಾನ ಅಂತ ಹೇಳಿದ್ನಲ್ಲ, ಈ ಧ್ಯಾನದ ಅವಸ್ಥೆಗೆ ಹೋಗಬೇಕಾದ್ರೆ ಒಂದಿಷ್ಟು ಪ್ರಿಪ್ರೇಷನ್ ಮಾಡಬೇಕಾಗಿರುತ್ತೆ. ಅವ್ರನ್ನ ಆ ಒಂದು ದಿನದ ಮಟ್ಟಿಗೆ ಅಲ್ಲಿ ಕರೆಸ್ಕೊಂಡು ಅವರಿಗೆ ಧ್ಯಾನದ ವ್ಯವಸ್ಥೆನ ತೋರಿಸಿ, ನಾವು ಯಾವತ್ತೂ ಟೀಚ್ ಮಾಡಲ್ಲ. ನಾನು ನಿಮಗೆ ಧ್ಯಾನನ ಟೀಚ್ ಮಾಡಲ್ಲ, ಹಿಂಗೆ ಕೂತ್ಕೊಳ್ಳಿ ಕಣ್ಣು ಮುಚ್ಕೊಳ್ಳಿ ಅಂತ ಏನು ಟೀಚ್ ಮಾಡಲ್ಲ. ನಿಮ್ಮನ್ನೇ ನೀವು ಧ್ಯಾನದ ಸ್ಥಿತಿಗೆ ಹೋಗಬೇಕು ಅನ್ನೋಂಗೆ ಮಾಡ್ತೀವಿ. ಈಗ ನಾನು ನಿಮಗೆ ಟೀಚ್ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿ ಹಲವಾರು ಕಲೆಗಳಿರ್ತವೆ, ಅಯ್ಯೋ ಅದ್ರ ಜೊತೆನೇ ಓಡಾಡ್ತಿರ್ತೀವಿ ನಾವು. ಕಣ್ಣು ಮುಚ್ಕೊಳ್ಳಿ ಅಂದಿದ ತಕ್ಷಣ ಅದ್ರ ಜೊತೆನೇ ಓಡಾಡ್ತಿರ್ತೀವಿ. ಕರೆಕ್ಟಾ? ಸೊ ಇದ್ರ ಹೊರ್ತಾಗಿ ನಾವು ನೋಡೋಕ್ಕಾಗಲ್ಲ. ಇದ್ರ ಹೊರ್ತಾಗಿ ನಾವು ನೋಡಬೇಕು ಅಂದರೆ ಮೊದಲು ಮನಸ್ಸು ಶಾಂತವಾಗಬೇಕು. ಮೊದಲು ಮನಸ್ಸು ಶಾಂತವಾದರೆ ಅಂದರೆ ಒಂದು ಸ್ವಲ್ಪ ನೀವು ಈಗ ನೀವು ಯಾರು ಹಿಂಗೆ ಕೂತಿದ್ದೀರ ಪಾಪ, ಎಲ್ಲರೂ ಕಾಲು ಅಲ್ಲಾಡ್ಸೋದು, ಕೈ ಅಲ್ಲಾಡ್ಸೋದು, ಅವ್ರಿಗೆ 5 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ ಅಂಥವ್ರು ಏನು ಮಾಡ್ತಾರೆ? ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ, ಇಲ್ಲಿ ಮೊದಲನೇ ಸ್ವಾಮೀಜಿಯವರು, ಇಲ್ಲಿ ಚನ್ನಕೃಷ್ಣ ಸ್ವಾಮೀಜಿ ಅಂತ, ಇವರು ಇಲ್ಲಿಗೆ ಬಂದು ಸುಮ್ಮನೆ ಕೂತ್ಕೊಂಡು, ಇವರು ಹಠಯೋಗಿಗಳೇ. ಇವರು ಇಲ್ಲಿನ ಅವಸ್ಥೆನೇ ಬೇರೆ ಅಲ್ಲ, ಇದು ಹಠಯೋಗಿಗಳ ಮಠ ಅಂದರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಅಲ್ಲಿ ಈ ಥರದ ಇವ್ರು ಇಲ್ಲಿಗೆ ಬಂದು ಮೊದಲು ಇದನ್ನೊಂದು ಚಿಕ್ಕದಾಗಿ ಇಲ್ಲಿ ಹೋಗಿರ್ತಕ್ಕಂಥ ಮಠದಲ್ಲಿ ಚಿಕ್ಕದಾಗಿ ವ್ಯವಸ್ಥೆ ಮಾಡ್ಕೊಂಡು ಇದ್ದಿದ್ದವರು. ಕಾಲವಶವಾದರು, ಅವರಿಗೂ ಒಂದು ಇದನ್ನು ಕಟ್ಟಿಸಿದ್ದಾರೆ, ಇದನ್ನೆಲ್ಲ ಮಾಡಿದ್ದಾರೆ.
ಸಾಮಾನ್ಯವಾಗಿ ಈ ಥರದ್ದು ಹಲವಾರು ಜನ ಬಂದೋಗಿದ್ದಾರೆ. ಕ್ಯಾಪ್ಚರ್ ಆಗಿರೋದು ಇವರೊಬ್ಬರು, ಈ 40 ವರ್ಷ 30 ವರ್ಷದ ಕೆಳಗಡೆ ಇದ್ದಿದ್ದವರೊಬ್ಬರು. ಇವರಾದಮೇಲೆ ಬಾಲಸಿದ್ದೇಶ್ವರ ಸ್ವಾಮೀಜಿಯವರು ಬಂದರು. ಅಂದರೆ ನಮಗೇನು ಇದು ರಿಲೇಟೆಡ್ ಅಲ್ಲ. ದಿಸ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಟಾಪಿಕ್. ಈ ಮಠ ಅನ್ನೋದು ನಮ್ಮದಕ್ಕೆ ಇದಕ್ಕೆ ಬರೋಲ್ಲ. ನನ್ನ ವಿಷನ್ನಿಗೆ ಈ ಮಠ ಅನ್ನೋದು ಭಾಳ ಸೂಕ್ತವಾಗಿತ್ತು. ಮತ್ತು ನಮ್ಮದು ಹಿಂದಿನ ಜನ್ಮದ ಕುರುಹುಗಳೆಲ್ಲ ಇಲ್ಲಿ ಸಿಕ್ಕಿತ್ತು. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದು. ಕುರುಹುಗಳು, ನಿಮ್ಮ ಇಂದಿನ ಜನ್ಮದ ಕುರುಹುಗಳು. ಅದಕ್ಕೋಸ್ಕರ ನಾವು ತಪಸ್ಸು ಮಾಡಿದ್ದೀವಲ್ಲ, 6 ತಿಂಗಳುಗಳ ಕಾಲ ಅನುಷ್ಠಾನಗಳನ್ನು ಮಾಡಿದ್ದೀನಲ್ಲ. ಅಂದರೆ ಜನ್ಮ ರಹಸ್ಯ ಎಲ್ಲ ಗೊತ್ತಾಗುತ್ತಾ? ಈಗ ಆಧ್ಯಾತ್ಮದಲ್ಲಿ ಅದೇ ಗೊತ್ತಾಗೋದು ನಿಮಗೆ. ಜನ್ಮ ರಹಸ್ಯನೇ ಗೊತ್ತಾಗುತ್ತಾ? ಹೌದು. ಇಂದಿನ ಜನ್ಮದಲ್ಲಿ ಏನಾಗಿದೆ ಅಂತಲೋ ಅಲ್ಲ, ಅದನ್ನು ನಾನು ಇವಾಗ ನಿಮಗೆ ಈಗ ನಾನು ಲಾಜಿಕಲಾಗಿ ಸೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಬಹುಶಃ ಕಷ್ಟ ಆಗುತ್ತೆ. ಈಗ ಒಂದು ಕತೆ ಹೇಳ್ಬೋದು. ಆದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕಲ್ಲ. ಈಗ ನಿಮಗೆ ಇಲ್ಲಿಗೆ ಬಂದಿದ್ದೀರಾ, ಅಚಾನಕ್ಕಾಗಿ ಬಂದಿದ್ದೀರಾ, ನಾವೇನೋ ಯಾವುದೋ ಸಂಬಂಧದಲ್ಲಿ ಬಂದಿದ್ದೀರಾ. ಬಟ್ ಇದನ್ನು ನಾವು ಅರ್ಥ ಮಾಡ್ಕೊಳೋದು ಹೆಂಗೆ? ಈಗಿನ ಅರ್ಥ ನಮಗೆ ಒಂಥರದ್ದಾಗಿರುತ್ತೆ. ಆದರೆ ಇದ್ರದ ಎಲ್ಲ ಕಡೆನೂ ಹೋಗ್ತೀರಾ ನೀವು ಇದೇ ಥರ ಅಲ್ವಾ? ಇದಕ್ಕೊಂದು ಕನೆಕ್ಷನ್ ಇರುತ್ತೆ. ಸೊ ಇದನ್ನು ನಾವು ಸೆಟಲ್ ಡೈಮೆನ್ಷನಲ್ಲಿ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೋದು. ಈಗ ನೀವು ಬಂದಿರೋದು ಸಂದರ್ಶನಕ್ಕೋಸ್ಕರ ಬಂದಿದ್ದೀರಾ ಅಂತ ಭಾಳ ಫಿಸಿಕಲ್ ಲೇಯರ್, ಸರ್ಫೇಸ್ ಲೇಯರಲ್ಲಿ ಹೇಳೋದು ಒಂದು. ಆದರೆ ಇದನ್ನು ಒಳ ಅರ್ಥನ ತಿಳ್ಕೋಬೇಕು ಅಂದರೆ ನೀವೇ ತಿಳ್ಕೋಬೇಕು. ಸೊ ಹಂಗಾಗಿ ಒಬ್ಬ ಮನುಷ್ಯ ಯಾವ ಥರ ತಿಳ್ಕೊಂತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವನು ತುಂಬ ಸರ್ಫೇಸ್ ಲೇಯರಲ್ಲಿ ತಿಳ್ಕೊಂಡ್ರೆ ಭಾಳ ಸರ್ಫೇಸಲ್ಲಿ ಇರ್ಬೋದು. ಆದರೆ ಅವ್ನು ನಿಜವಾಗ್ಲೂ ಕನೆಕ್ಷನ್ನ ಎಸ್ಟಾಬ್ಲಿಷ್ ಮಾಡಬೇಕು, ಒಬ್ಬ ಪರಿಪೂರ್ಣ ವ್ಯಕ್ತಿ ಆಗಬೇಕು. ಹೋಗಿದ ಕಡೆ ಅವ್ನು ಎಲ್ಲಿ ಏನು ಮಾಡ್ತೇನೆ ಅನ್ನೋದ್ರ ಮೇಲೆ ಪರಿಪೂರ್ಣವಾದ ಜ್ಞಾನ ಇರಬೇಕು ಅಂತ ಅಂದ್ಕೊಂಡ್ರೆ ಪ್ರಾಬಬಲಿ ನಿಮಗೆ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ನಿಮಗೆ ಅರ್ಥ ಆಗುತ್ತೆ. ಹಂಗೆ ನಾವೇನು ಮಾಡಿದ್ವಿ, ನನಗೆ ಕರೆದ್ರು ಸ್ವಾಮಿಗಳು ಸ್ವಾಮಿಗಳು ಬಂದು ಕರೆದಾಗ ನಾನು ಇಲ್ಲಿಗೆ ಬಂದು ಒಂದು 6 ತಿಂಗಳು ಅನುಷ್ಠಾನ ಮಾಡಿದ್ವಿ. ಆಮೇಲೆ ನಮಗೆ ನಾನು ಸ್ವ ಅಧ್ಯಯನದಲ್ಲಿ ಯಾವಾಗಲೂ ಕೂಡ ಭಾಳ ಬೆಲೆ ಕೊಡುವಂಥದ್ದು. ಅದಕ್ಕೆ ನಾನು ಯಾವುದೇ ಲಿಟ್ರೇಚರು ಅದು ಇದು ಓದ್ದಲೇ ಸುಮ್ಮನೆ ನಮ್ಮ ಒಂದು ಸಾಧನೆ ಮೇಲೆ ಎಫರ್ಟ್ ಹಾಕಿ ನಾವು ಇಲ್ಲಿರೋದನ್ನೆಲ್ಲ ಗ್ರಹಿಸಿದ್ದೀವಿ. ಅದು ಇನ್ನೊಂದು ಥರದಾದಂಥ ಒಂದು ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ. ಅದು ನಿಮ್ಮದು ವೊಕ್ಯಾಬ್ಯುಲರಿ ಎಲ್ಲ ತುಂಬ ಚೆನ್ನಾಗಿದೆ. ಇಂಗ್ಲೀಷ್ ಫ್ಲೂಯೆಂಟ್ ಆಗಿರ್ಬೋದು ಎಲ್ಲ. ಅಯ್ಯೋ ಸಿತ್ತವಾಗ್ಲೂ ಇಲ್ಲ ನಂದು. ನೀವೇನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದ ಅಥವಾ ಹಳ್ಳಿ ಹುಡುಗನ? ಬೇಸಿಕಾಗಿ ನಾನು ಹಳ್ಳಿನಲ್ಲೇ ಓದಿರೋದು. ಆವಾಗ ನಮ್ದು ಈ ಇಂಗ್ಲೀಷ್ ಎಲ್ಲ ಬಂದ್ಬಿಟ್ಟು ಇಂಗ್ಲೀಷು ಕನ್ನಡ ಮಿಕ್ಸ್ ಆಗಿ ಒಂಚೂರು ಇಂಗ್ಲೀಷ್ ಕನ್ನಡ ಮಾತಾಡ್ತೀರಿ, ಅದಕ್ಕೆ ಕ್ಷಮೆ ಇರಲಿ. ಇಲ್ಲ ತುಂಬ ಅಲ್ಲ, ನಿಮ್ದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಲ್ಲ, ಇಂಗ್ಲೀಷ್ ಸ್ಪಿರಿಚುವಲ್ ಟಾಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ದೀರಾ. ಸ್ಪಿರಿಚುವಲ್ ಇಲ್ಲ, ನನಗೆ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ. ನಾನು ಅಷ್ಟೊಂದು ವಾಗ್ಮಿ ಏನಲ್ಲ. ಆದರೆ ಏನು ಮಾಡ್ತೀರಾ, ನಮ್ಮೊಳಗಿರೋ ಅಂಥ ಅನುಭವಗಳು ನಮ್ಮನ್ನು ಬಿಡೋದಿಲ್ಲ. ನಮ್ಮಲ್ಲಿ ಸಾಧನಾ ವ್ಯವಸ್ಥೆನಲ್ಲಿ ಸಾಮಾನ್ಯವಾಗಿ ಇದೆಲ್ಲ ಮಾಡಬಹುದಾ ಅಂತ ಕೇಳ್ತೀರಿ. ನಮ್ಮಲ್ಲಿ ನಿಜವಾಗ್ಲೂ ಒಬ್ಬರಿಗೆ ಆಧ್ಯಾತ್ಮದ ಅನುಭವಗಳು ಬೇಕು ಅಂದರೆ ನಿಜವಾಗ್ಲೂ ಅವರಿಗೆ ಅನುಭವಗಳನ್ನು ಕೊಡ್ತೇವೆ. ಏಕೆಂದರೆ ನಾನು ಇಂಟಲೆಕ್ಚುಲಾಗಿ ಹೇಳೋಕ್ಕೆ ಭಾರಿ ಕಷ್ಟ, ನನಗೆ ಆಗಲ್ಲ. ನನಗೆ ಗೊತ್ತೂ ಇಲ್ಲ ಅದು ಯಾವುದು ಇಂಟಲೆಕ್ಚುಲಾಗೆ. ನಾನು ಇಂಟಲೆಕ್ಚುವಲ್ ಓದೇ ಇಲ್ಲ ಯಾವುದನ್ನು ಅಂತ ತಿಳ್ಕೊಂಬಿಡಿ. ಶಿವನ ಬಗ್ಗೆ ಓದಿಲ್ಲ, ನಾನು ಯಾವುದೇ ಬ್ರಹ್ಮನ ಬಗ್ಗೆನೂ ಓದಿಲ್ಲ. ಈ ಸೃಷ್ಟಿನ ನಾನು ಅರ್ಥ ಮಾಡ್ಕೊಂಡಿರೋದೇ ಎಲ್ಲ ಅನುಭವದ ಮುಖಾಂತರ. ಸೊ ಅದಕ್ಕೆ ನನಗೆ ಟ್ರಾನ್ಸ್ಮಿಷನ್ ಆಫ್ ಎನರ್ಜಿ ಅಷ್ಟೇ ಗೊತ್ತು. ನಾನು ನಿಮ್ಮನಿಗೆ ನನ್ನೊಳಗಿರ್ತಕ್ಕಂಥದ್ದು ನಾನು ಯಾಕೆ ಕಣ್ಣು ಮುಚ್ಕೊತೀನಿ ಹಿಂಗೆ ಮಾತಾಡ್ಬೇಕಾರೆ ಅನ್ನೋದನ್ನು ನಾನು ನಿಮಗೆ ಒಂದು ಸ್ಥಿತಿಗೆ ತಗೊಂಡೋಗಿ ಬಿಡ್ತೀನಿ. ಆವಾಗ ನಿಮಗೆ ಕಣ್ಣು ತನಗೆ ತಾನಾಗಿ ಮುಚ್ತಾ ಹೋಗುತ್ತೆ. ಸೊ ಆವಾಗ ನಿಮಗೆ ನನ್ನ ಸ್ಥಿತಿ ಅರ್ಥ ಆಗುತ್ತೆ. ಅನ್ಲೆಸ್ ನೀವು ನನ್ನ ಸ್ಥಿತಿಗೆ ಹೋಗಲಿಲ್ಲ ಅಂದರೆ ನಾನು ಮಾತಾಡ್ತಾ ಇರೋದೇ ನಿಮಗೆ ಅರ್ಥ ಆಗೋಲ್ಲ. ಸೊ ಎಷ್ಟೋ ಜನಗಳು ನೀವು ಯಾಕೆ ಕಣ್ಣು ಮುಚ್ಕೊಂಡು ಮಾತಾಡ್ತೀರಾ, ಕಣ್ಣು ಬಿಟ್ಕೊಂಡು ನೀವೇ ಕಣ್ಣಿಲ್ವಾ ನಿಮಗೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಈಗ ನಾನು ಯಾಕೆ ಕಣ್ಣು ಮುಚ್ಕೊಂಡು ಮಾತಾಡ್ತೀನಿ ಅಂದರೆ ಇದೊಂದು ಸ್ಥಿತಿನಲ್ಲಿ ಕಣ್ಣು ಬಿಡಬೇಕು ಅನ್ಸಲ್ಲ ನಿಮಗೆ. ಕಣ್ಣು ಮುಚ್ಕೊಂಡ್ರೆ ನಮಗಿನ್ನೂ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಅಂದರೆ ಕಣ್ಣು ಬಿಟ್ಟಿದ್ದಾಗ ಕ್ಲಾರಿಟಿ ಇರಲ್ವಾ ಅಂತ ಕೇಳ್ಬೋದು, ಆದರೆ ಹಂಗಲ್ಲ. ಈ ಒಂದು ಸ್ಪಿರಿಚುವಲ್ ವರ್ಲ್ಡಲ್ಲಿ ಕಣ್ಣು ಮುಚ್ಕೊಂಡಿದ್ದ ತಕ್ಷಣ ಒಂದು ಜಗತ್ತೇ ನಿಮ್ಮೊಳಗೆ ಓಪನ್ ಆಗುತ್ತೆ. ಆವಾಗ ಈಸಿ ಹೇಳೋದಕ್ಕೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಒಂದಿಷ್ಟು ಕಣ್ಣು ಮುಚ್ಕೊಂಡು ಹೇಳೋ ಅಂಥ ಪ್ರಕ್ರಿಯೆಗಳಾಗ್ತವೆ.